ಹಲವು ವರ್ಷಗಳಿಂದ ಯಶಸ್ವಿಯಾಗಿ ನಡೆಯುತ್ತಿರುವ ಜನಸ್ಪಂದನ ಕಾರ್ಯಕ್ರಮದ ಪರಂಪರೆ ಮುಂದುವರಿಸಲು ಅಧಿಕಾರಿಗಳು ಮತ್ತು ಸಿಬ್ಬಂದಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುವಂತೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಹೇಳಿದರು. ಬಾಗೇಪಲ್ಲಿ ಪಟ್ಟಣದ ಶಾಸಕರ ಗೃಹ ಕಚೇರಿಯಲ್ಲಿ ಬಿಳ್ಳೂರು ಹಾಗೂ ರಾಯಚೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನಸ್ಪಂದನ ಕಾರ್ಯಕ್ರಮಗಳ ಪೂರ್ವಭಾವಿಯಾಗಿ ಚರ್ಚಿಸಲು ಏರ್ಪಡಿಸಿದ್ದ ಬಾಗೇಪಲ್ಲಿ ಹಾಗೂ ಚೇಳೂರು ತಾಲೂಕುಗಳ ಅಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ಜನಸ್ಪಂದನ ಕಾರ್ಯಕ್ರಮಗಳು ಹೆಚ್ಚು ಜನರು ಸೇರುವ ಜಾತ್ರೆಗಳಂತೆ ಇರಬಾರದು. ಇಲ್ಲಿ ಸರ್ಕಾರಿ ಸೌಲಭ್ಯಗಳನ್ನು ಪಡೆಯುವ ಫಲಾನುಭವಿಗಳ ಸ್ಥಳವಾಗಬೇಕು. ಈ ಹಿಂದಿನ ಎಲ್ಲ ಜನಸ್ಪಂದನ ಕಾರ್ಯಕ್ರಮಗಳಲ್ಲಿ ಸಾವಿರಾರು ಜನರು ಸರ್ಕಾರಿ ಸೌಲಭ್ಯಗಳನ್ನು ಪಡೆದು ಹೋಗ್ತಿರೋದ್ರಿಂದ ಜನಸ್ಪಂದನ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಮಹತ್ವ ಬಂದಿದೆ ಎಂದರು. ಈಗ ಬಿಳ್ಳೂರು ಮತ್ತು ರಾಯಚೂರು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ ಜನಸ್ಪಂದನ ಕಾರ್ಯಕ್ರಮಗಳಲ್ಲಿ ವಿವಿಧ ಇಲಾಖೆಗಳಿಂದ ಕನಿಷ್ಠ 2,000 ಫಲಾನುಭವಿಗಳು ಸರ್ಕಾರಿ ಸೌಲಭ್ಯಗಳನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕೆಲಸ ಮಾಡಬೇಕಿದೆ. ನಿಮ್ಮ ಜೊತೆಯಲ್ಲಿ ನನ್ನ ಆಪ್ತ ಸಿಬ್ಬಂದಿಯು ಬರ್ತಾ ಇದ್ದು ಪ್ರತಿ ಮನೆಗೂ ಭೇಟಿ ನೀಡಿ ಜನಸಾಮಾನ್ಯರಿಗೂ ಸರ್ಕಾರದಿಂದ ಸಿಗಬೇಕಾಗಿರುವ ಸೌಲಭ್ಯಗಳ ಮಾಹಿತಿಯನ್ನು ಪಡೆದುಕೊಂಡು ಅವುಗಳನ್ನು ಜನಸ್ಪಂದನ ಕಾರ್ಯಕ್ರಮದಲ್ಲಿ ವಿತರಿಸಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕಿದೆ ಎಂದರು. ಗ್ರಾಮೀಣ ಪ್ರದೇಶದಲ್ಲಿ ಇಂದಿಗೂ ಅನೇಕರು ಸರ್ಕಾರಿ ಕಚೇರಿಗಳನ್ನು ನೋಡದವರಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕೆಲವರು ಅನಗತ್ಯವಾಗಿ ಅಲೆದಾಟವನ್ನು ಮಾಡ್ತಿರ್ತಾರೆ. ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಜನರ ಅಲೆದಾಟ ತಪ್ಪಬೇಕು. ಮಧ್ಯವರ್ತಿಗಳ ಹಾವಳಿಗೆ ಕಡಿವಾಣ ಬಿದ್ದು ಸುಲಭವಾಗಿ ಅರ್ಹರಿಗೆ ಸರ್ಕಾರಿ ಸೌಲಭ್ಯಗಳನ್ನು ಪಡೆದುಕೊಳ್ಳುವಂತೆ ನಾವೆಲ್ಲರೂ ಶ್ರಮಿಸಬೇಕು. ಇದರ ನಂತರ ಮಿಟ್ಟೆಮರಿ ಮತ್ತು ಕಾನಗಮಾಕಲಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನಸ್ಪಂದನ ಕಾರ್ಯಕ್ರಮ ನಡೆಯಲಿದೆ ಎಂದರು. ಇದು ಬೇರೆ ಡಿಪಾರ್ಟ್ಮೆಂಟ್ ಬಿಟ್ಬಿಡು, ಬೇರೆ ಇದ್ದರೂ ನಮ್ಗೆಲ್ಲ ಆಗಲ್ಲ. ಈ ಕೊಡುವಂತಾವು ಹೆಣ್ಮಕ್ಳೆಲ್ಲ ಏನಿದ್ರೆ ಅದು ಸ್ವಲ್ಪ ಗೊತ್ತಿರಲಿಲ್ಲ ಅಷ್ಟೇ. ಸುಮ್ಮನೆ ಎಲ್ಲ ತರಿಸ್ಬಿಟ್ಟು ಅವನ್ನ ಅವರನ್ನ ಕೂರಿಸ್ಕೊಂಡು ಲಾಸ್ಟಲ್ಲಿ ಅಮ್ಮ ಫಸ್ಟ್ ಸಭೆಯಲ್ಲಿ ಬಂದು ಫಸ್ಟ್ ಏನೇ ಮಾತಾಡ್ಬಿಡೋಣ, ದೆನ್ ಫಸ್ಟ್ ಬೆನಿಫಿಟ್ಸ್ ಎಲ್ಲ ಕೊಡ್ಕೊಂಡು ಬಿಡೋಣ. ಪ್ರಾಬ್ಲಮ್ ಮತ್ತೆ ಕರೀತಾರೆ, ಫಸ್ಟೇ ಕರೀತಾ ಇದ್ರೆ ಪಾಪ ಅವ್ರು ಬೆನಿಫಿಟ್ಸ್ ಕುತ್ಕೊಂಡು ಪಾಪ ಅವರು ಸಾಯಂಕಾಲಕ್ಕೆ ಯಾಕೆ ಬೇಕು, ನಮ್ದೇನು ಜನ ತೋರಿಸೋದು ಯಾಕಂತ ಪ್ರಾಬ್ಲಮ್ ಇರಬೇಕು, ಅವ್ರಿಗೆ ಸಿಗ್ಬೇಕಷ್ಟೇ. ಗಣೇಶ್ ಆರ್, ಬಾಗೇಪಲ್ಲಿ, ರಾಯಲ್ಸ್ ಕನ್ನಡ. 15ನೇ ತಾರೀಕು